ಅಲ್ಲು ಅರ್ಜುನ್ ಇವತ್ತು ಮಧ್ಯಾಹ್ನದ ಬೆಳಗ್ಗೆ ಅರೆಸ್ಟ್ ಆಗ್ತಾರೆ. ನಂತರ ಜೈಲಿಗೂ ಕೂಡ 14 ದಿವಸಗಳ ನ್ಯಾಯಾಂಗ ಬಂಧನಕ್ಕೂ ಕೂಡ ಅವ್ರನ್ನ ಒಪ್ಪಿಸಲಾಗುತ್ತೆ. ಸಂಜೆ ಹೊತ್ತಿಗೆ ಅವ್ರಿಗೆ ಮಧ್ಯಂತರ ಜಾಮೀನು ಮಂಜೂರಾಗುತ್ತೆ. ಹಾಗಾದರೆ ಸಿನಿಮಾದಲ್ಲಿ ಪುಷ್ಪರಾಜ್ ಆಗಿ ತಗ್ಗೋದೇ ಇಲ್ಲ ಅಂತ ಹೇಳುವಂತಹ ಪುಷ್ಪರಾಜ್ ತಗ್ಗಿದ್ದೆಲ್ಲಿ, ಯಾವ ಕಾರಣಕ್ಕಾಗಿ ಕಾನೂನು ಮುಂದೆ ತಲೆ ಬಾಗಬೇಕಾಯಿತು ಅನ್ನೋದನ್ನು ನಿಮ್ಗೆ ಮೊದಲಿಗೆ ಹೇಳಬೇಕು. ಡಿಸೆಂಬರ್ 4ರಂದು ಪುಷ್ಪ 2 ಪ್ರೀಮಿಯರ್ ಶೋ ಇತ್ತು ಹೈದರಾಬಾದ್ನಲ್ಲಿದ್ದಂಥದ್ದು. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಆ ಶೋ ಆಯೋಜನೆ ಆಗಿದ್ದಿತ್ತು. ಸಂಧ್ಯಾ ಥಿಯೇಟರ್ಗೆ ದಿಢೀರ್ ಅಂತೇಳಿ ಭೇಟಿ ಕೊಡ್ತಾರೆ ಅಲ್ಲು ಅರ್ಜುನ್. ಅವರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ನೂಕುನುಗ್ಗಲಾಗುತ್ತೆ. ಇದರಿಂದಾಗಿ ಆ ನೂಕುನುಗ್ಗಲಿನ ಸಂದರ್ಭದಲ್ಲಿನೇ ಮೃತಪಟ್ಟಿದ್ರು ಪುಷ್ಪರಾಜ್ ಅಭಿಮಾನಿ, ಅಲ್ಲು ಅರ್ಜುನ್ ಅಭಿಮಾನಿ. ಕಾಲ್ ತುಳಿತದಿಂದ 35 ವರ್ಷದ ರೇವತಿ ಸಾವಿಗೀಡಾಗ್ತಾರೆ. ನೋಡಿ, ಒಂದು ಸಿನಿಮಾ ನೋಡೋಕ್ಕೆ ಹೋಗ್ತಾರೆ, ಖುಷಿಯಾಗಿ ಹೋಗಿರ್ತಾರೆ, ಅಲ್ಲಿ ಕಾಲ್ ತುಳಿತ ಆಗುತ್ತೆ. ಯಾರು ಕೂಡ ನಮ್ಮ ನಡುವೆ ಇಂಥದ್ದೆಲ್ಲ ದುರ್ಘಟನೆಗಳು ನಡೀಬಹುದು ಅಂತೇಳಿ ಯಾರು ಅಂದ್ಕೊಳ್ಳೋದಿಲ್ಲ. ಹೌದು, ಆಕ್ಸಿಡೆಂಟ್ಗಳಾದಾಗ ಸಾವು ಸಂಭವಿಸುತ್ತೆ ಹೇಗೆ ಅನ್ನೋದು ಗೊತ್ತಿದೆ. ಸಾವುಗಳು ಆಕ್ಸಿಡೆಂಟಲ್ಲಿ ಸಂಭವಿಸ್ತವೆ. ಆದರೆ ಕಾಲ್ ತುಳಿತ, ಒಂದು ಸಿನಿಮಾ ನೋಡೋಕೆ ಹೋದಾಗ ಕಾಲ್ ತುಳಿತ ಆಗಿ ಸಾಯ್ತಾರೆ ಅನ್ನುವಂಥದ್ದು ಆ ರೀತಿಯಾಗಿ ಆಗೋಗ್ಬಿಡುತ್ತೆ. ರೇವತಿ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡೋದಕ್ಕೆ ಅಲ್ಲು ಅರ್ಜುನ್ ಮುಂದಾಗ್ತಾರೆ. ತನ್ನ ಅಭಿಮಾನಿಯ ಸಾವಿಗೆ ಸಂಬಂಧಪಟ್ಟಂತೆ ಅವರು 25 ಲಕ್ಷ ರೂಪಾಯಿ ಪರಿಹಾರ ಕೊಡೋದಕ್ಕೆ ಕೂಡ ಮುಂದಾಗ್ತಾರೆ. ಆದರೆ ಅಲ್ಲು ಅರ್ಜುನ್ ಪರಿಹಾರವನ್ನು ರೇವತಿ ಕುಟುಂಬದವರು ನಿರಾಕರಿಸ್ತಾರೆ. ನಮಗೆ ಹಣ ಮುಖ್ಯ ಅಲ್ಲ, ನಮಗೆ ನ್ಯಾಯ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ನ್ಯಾಯದ ಹೋರಾಟವನ್ನು ಆರಂಭಿಸ್ತಾರೆ. ರೇವತಿ ಕುಟುಂಬದಿಂದ ಅಲ್ಲು ಅರ್ಜುನ್ ವಿರುದ್ಧ ಕೇಸ್ ದಾಖಲಾಗುತ್ತೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರು ಕೇಸ್ ದಾಖಲಿಸ್ತಾರೆ. ಅಲ್ಲು ಅರ್ಜುನ್ ವಿರುದ್ಧ ಹಾಗೂ ಇನ್ನು ಹಲವರ ವಿರುದ್ಧ ಕೇಸ್ ದಾಖಲಿಸ್ತಾರೆ. ಅದರ ಪ್ರಕಾರವಾಗಿ ಚಿಕ್ಕಡಪಲ್ಲಿ ಠಾಣೆಯಲ್ಲಿ ಅಲ್ಲು ಅರ್ಜುನ್ ವಿರುದ್ಧ FIR ದಾಖಲಾಗುತ್ತೆ. ಈ FIR ಅನ್ನು ಪೊಲೀಸರ ನೋಟಿಸ್ಗೆ ಉತ್ತರ ನೀಡದೆ ಅಲ್ಲು ಅರ್ಜುನ್ ಅವರು ನಿರ್ಲಕ್ಷ್ಯವನ್ನು ಕೂಡ ವಹಿಸ್ತಾರೆ. ಈ FIR ವಿಚಾರ ಒಂದು ಕಡೆಯಲ್ಲಿ ಆದರೆ, ಪೊಲೀಸರು FIR ದಾಖಲಾದ ಮೇಲೆ ಅವ್ರಿಗೆ ಕಾನೂನು ಪ್ರಕಾರವಾಗಿ ಅವರನ್ನು ಅರೆಸ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಹೇಳಿಕೆಯನ್ನು ದಾಖಲಿಸ್ಕೊಳ್ಳೋದಕ್ಕೆ ಕಳಿಸೋದಕ್ಕೆ ನೋಡಿದರೆ ಅದಕ್ಕೂ ಅವರು ನಿರ್ಲಕ್ಷ್ಯ ಮಾಡ್ತಾರೆ. ಆದರೆ ನಂತರ ಏನಾಯಿತು ಅನ್ನೋಂಥದ್ದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಏಕಾಏಕಿ ಸಂಧ್ಯಾ ಥಿಯೇಟರ್ಗೆ ಬಂದಿದ್ದು ಯಾಕೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಆಗಿತ್ತು. ಇವತ್ತು ಪೊಲೀಸರು ಅವ್ರನ್ನ ಕೇಳಿರುವಂಥದ್ದು ಕೂಡ ಇದೇ ಪ್ರಶ್ನೆ ಆಗಿದೆ. ಥಿಯೇಟರ್ಗೆ ಬರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿಲ್ಲ ಏಕೆ ಅನ್ನುವಂಥದ್ದು. ಅವರು ಬರ್ತಾರೆ, ಯಾಕೆ ಅದನ್ನೊಂದು ಸರ್ಪ್ರೈಸ್ ಆಗಿ ಯಾಕೆ ಇಟ್ಟಿದ್ರಿ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಆಗಿತ್ತು. ಮೊದಲೇ ತಿಳಿಸಿದ್ದರೆ ಪೊಲೀಸರ ಭದ್ರತೆ ಒದಗಿಸ್ತಾ ಇದ್ರು ಅನ್ನುವಂಥದ್ದು ಇಲ್ಲಿರುವಂತಹ ಬಹಳ ಮುಖ್ಯವಾದಂಥ ವಿಚಾರ. ಆದರೆ ಮತ್ತೊಂದು ಕಡೆಯಲ್ಲಿ ಸೇಮ್ ಟೈಮಲ್ಲಿ ಇನ್ನೊಂದು ಹೊರದಾಡ್ತಾ ಇತ್ತು, ಇಲ್ಲ ಪೊಲೀಸರಿಗೆ ಮೊದಲನೇ ಥಿಯೇಟರ್ನವರು ಮಾಹಿತಿಯನ್ನು ನೀಡಿದ್ದಾರೆ ಅನ್ನೋದು ಇತ್ತು. ಆದರೆ ಅಭಿಮಾನಿಗಳನ್ನು ನಿಮ್ಮ ಬಳಿ ಏಕಾಏಕಿ ಬರಲು ಬಿಟ್ಟುಕೊಂಡಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ. ಅಭಿಮಾನಿಗಳು ಬಂದಾಗ ನಿಮ್ಮ ಬಾಡಿ ಗಾರ್ಡ್ಸ್ ತಳ್ಳಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಕೇಳಲಾಗಿದೆ. ಅಂದರೆ ಈ ರೀತಿಯಾಗಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ತಳ್ಳಿದ್ರಿಂದಾಗಿ ಇದರ ಪರಿಣಾಮವಾಗಿ ಅಲ್ಲಿ ಕಾಲು ತುಳಿತ ಆಯಿತು ಅನ್ನುವಂಥದ್ದು ಇದರ ಬಹಳ ಮುಖ್ಯವಾಗಿ. ಮಹಿಳೆ ಸಾವಿಗೆ ಪರೋಕ್ಷವಾಗಿ ಆದರೂ ನೀವೇ ಕಾರಣ ಅಲ್ವೇ ಅನ್ನುವಂಥದ್ದು ಇಲ್ಲಿರುವಂಥ ಪ್ರಶ್ನೆ. ಮತ್ತು ವಿಶೇಷವಾಗಿ ಅವರು FIR ಏನು ರದ್ದುಗೊಳಿಸಬೇಕು ಅಂತ ಹೇಳ್ಕೊಂಡು ಕೋರ್ಟ್ಗೆ ಹೋಗಿರ್ತಾರೆ. ಅದನ್ನು ಕೋರ್ಟ್ ನಿರಾಕರಿಸಿರುವಂಥದ್ದು ಕೂಡ ಇವತ್ತು ಅವ್ರನ್ನ ಅರೆಸ್ಟ್ ಮಾಡುವಂಥ ವಿಚಾರದಲ್ಲಿ ಭಾಳ ಮುಖ್ಯ ಆಗಿರುತ್ತೆ. ಘಟನೆ ವೇಳೆ ನಿಮ್ಮ ಜೊತೆಗೆ ಎಷ್ಟು ಜನ ಇದ್ದರು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದರು ಪೊಲೀಸರು. ಇವೆಲ್ಲವನ್ನು ಕೂಡ ಮಾಹಿತಿ ಕಲೆ ಹಾಕ್ತಾರೆ. ಕಾಲ್ ತುಳಿತ ಆದಾಗ ನೀವು ಥಿಯೇಟರ್ನಲ್ಲೇ ಇದ್ರಾ ಅನ್ನುವಂಥ ವಿಚಾರವನ್ನು ಕೂಡ ಪ್ರಶ್ನಿಸಿದ್ದಾರೆ. ಹಾಗೆಯೇ ಕಾಲ್ ತುಳಿತ ವಿಚಾರ ಥಿಯೇಟರ್ನಲ್ಲಿ ಇದ್ದಾಗಲೇ ಗೊತ್ತಾಯ್ತಾ, ನಿಮಗೆ ಅಲ್ಲಿನೇ ಗೊತ್ತಾಯ್ತಾ, ಹಾಗೆಯೇ ಗೊತ್ತಾದ ಮೇಲೂ ಕೂಡ ಯಾಕೆ ನೀವು ಈ ಒಂದು ವಿಷಯ ಗೊತ್ತಾದ ಮೇಲೂ ಕೂಡ ತಕ್ಷಣ ನೀವು ಏನು ಮಾಡಿದ್ರಿ ಅನ್ನುವಂತಹ ಪ್ರಶ್ನೆ ಕೇಳಿದ್ದಾರೆ. ಜೊತೆಗೆ ಆಸ್ಪತ್ರೆಗೆ ನೀವು ಭೇಟಿ ನೀಡಿ ಅಭಿಮಾನಿಗಳ ಆರೋಗ್ಯ ವಿಚಾರಿಸಿಲ್ಲ ಏಕೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಥಿಯೇಟರ್ಗೆ ಹೋದಾಗಲೇ ಹಾಗಾಗಿದೆ, ಇನ್ನು ಆಸ್ಪತ್ರೆಗೆ ಹೋದರೆ ಇನ್ನೇನು ಆಗುತ್ತೋ ಅನ್ನುವಂಥ ಪ್ರಶ್ನೆ ಇದ್ದೇ ಇರುತ್ತೆ. ಆದರೆ ಪೊಲೀಸರು ಇಂಥದ್ದೊಂದು ಪ್ರಶ್ನೆ ಕೇಳಿದ್ದಾರೆ. ನೋಟಿಸ್ ಕೊಟ್ಟರು ಯಾಕೆ ಉತ್ತರಿಸಿಲ್ಲ ಅನ್ನುವಂಥದ್ದು ಭಾಳ ಮುಖ್ಯವಾಗಿ. ಯಾಕೆಂದರೆ ಪೊಲೀಸರ ನೋಟಿಸನ್ನು ಹಗುರವಾಗಿ ಯಾಕೆ ತೆಗೆದುಕೊಳ್ಬೇಕು ಅನ್ನೋಂಥದ್ದು ಅರ್ಥ ಆಗದೇ ಇರುವಂಥದ್ದು. ಕಾನೂನಿನ ವಿಚಾರದಲ್ಲಿ ಇಂತಹ ತಪ್ಪುಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಕೂಡ ಭಾಳ ಮುಖ್ಯವಾಗಿ ಈ ಒಂದು ವಿಚಾರದಲ್ಲಿ ಗೊತ್ತಾಗ್ತಾ ಇರೋದು. ಪೊಲೀಸರು ನೋಟಿಸ್ ಕೊಡ್ತಾರೆ, ಅದಕ್ಕೆ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಬಹುಶಃ ಅಲ್ಲು ಅರ್ಜುನ್ ಅವರು ಮಾಡಿದ್ದಿರ್ತಿದ್ರೆ ಈ ಲೆವೆಲ್ವರೆಗೆ ಹೋಗ್ತಿತ್ತಾ ಇದು ಅನ್ನೋಂಥ ಪ್ರಶ್ನೆ ಇದ್ದೇ ಇದೆ. ನಗದು ಪರಿಹಾರ ಕೊಟ್ಟ ತಕ್ಷಣ ಜೀವ ವಾಪಸ್ ಬರುತ್ತಾ ಅಂತೇಳಿ ನೀವು ಪರಿಹಾರ ಕೊಟ್ರಿ, ಹಾಗಲ್ದ್ರೆ ಈಗ ವ್ಯವಸ್ಥೆ ಅನ್ನೋಂಥದ್ದು ಇರುತ್ತೆ. ಇಲ್ಲಿ ನೀವು ಪರಿಹಾರ ಕೊಟ್ಟ ತಕ್ಷಣ ಅವರಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ, ಆ ಕಂಪ್ಲೇಂಟ್ಗೆ ಪೂರಕವಾಗಿ ಕಾನೂನಾತ್ಮಕವಾಗಿಯೂ ಕೂಡ ವ್ಯವಹರಿಸಬೇಕಲ್ವ, ಆ ಕೆಲಸ ಯಾಕೆ ಮಾಡಿಲ್ಲ ಅಂತೇಳಿ. ಆದರೆ ಇಷ್ಟೆಲ್ಲದರ ನಡುವೆ ಹೋಗಿ ಬಂದ ಪುಷ್ಪ ಆಯಿತು, ಹೋದ ಪುಷ್ಪ ಬಂದ ಪುಷ್ಪ ಅನ್ನುವಂಥ ರೀತಿಯಲ್ಲಿ ಇವತ್ತು ಇಡೀ ಪ್ರಕರಣ ನಡೆದಿರುವಂಥದ್ದು. ಅಂದರೆ
ಹೋದ ಪುಷ್ಪ ಬಂದ ಪುಷ್ಪ. ಸೆಷನ್ಸ್ ಕೋರ್ಟ್ನಲ್ಲಿ ಏನಾಯಿತು ಅನ್ನೋದು ನೋಡಬೇಕು. ಶಾರುಖ್ ಖಾನ್ ವರ್ಸಸ್ ಗುಜರಾತ್ ಕೇಸನ್ನು ಉಲ್ಲೇಖ ಮಾಡ್ತಾರೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ನಡೆದಿದೆ ಅನ್ನೋಂಥ ಉಲ್ಲೇಖ ಆಗುತ್ತೆ. 2017 ಜನವರಿಯಲ್ಲಿ ವಡೋದರದಲ್ಲೂ ಕೂಡ ಇದೇ ರೀತಿಯಾದಂತಹ ಸಾವಾಯಿತು, ಕಾಲು ತುಳಿತದ ಸಾವಾಯಿತು. ರೈಲ್ವೆ ಸ್ಟೇಷನ್ ಬಳಿ ಕಾಲು ತುಳಿತಕ್ಕೆ ಓರ್ವ ವ್ಯಕ್ತಿ ಸಾವಿಗೀಡಾಗ್ತಾನೆ ವಡೋದರದಲ್ಲಿ. ಶಾರುಖ್ ಖಾನ್ ಮೇಲೆ ಕೂಡ ಕೇಸನ್ನು ಹಾಕಿ ವಕೀಲರು ಏನು ಆ ಕೇಸೇನು ನಡೆದಿತ್ತು ಆ ಕೇಸನ್ನು ಕೂಡ ಉಲ್ಲೇಖ ಮಾಡಿ ವಕೀಲರು ಇವತ್ತು ವಾದ ಮಂಡಿಸಿದ್ದಾರೆ. ಶಾರುಖ್ ಖಾನ್ ವಿರುದ್ಧದ ಕೇಸ್ ಇನ್ನೂ ಕೂಡ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿ ವಾದವನ್ನು ಮಂಡನೆ ಮಾಡಿದ್ದಾರೆ ಸೆಷನ್ಸ್ ಕೋರ್ಟ್ನಲ್ಲಿ. ಆದರೆ ಹೈಕೋರ್ಟ್ಗೆ ಬಂದಂತಹ ಸಂದರ್ಭದಲ್ಲಿ ಪ್ರತಿ ಸಿನಿಮಾ ರಿಲೀಸ್ ಆದಾಗಲೂ ಥಿಯೇಟ್ರಿಗೆ ಹೋಗ್ತಾರೆ ಅನ್ನುವಂತಹ ಪ್ರತಿವಾದವನ್ನು ಮಾಡಿದ್ದಾರೆ. ಅಂದರೆ ಈ ಪ್ರತಿವಾದಗಳು ಅಲ್ಲೂ ಕೂಡ ಆಗಿರುತ್ತೆ ಸೆಷನ್ಸ್ ಕೋರ್ಟ್ನಲ್ಲೂ ಕೂಡ. ಆದರೆ ಹೈಕೋರ್ಟಲ್ಲಿ ಹೈಲೈಟ್ ಆಗಿರುವಂಥ ಅಂಶಗಳನ್ನು ನಿಮಗೆ ಹೇಳುವಂಥದ್ದು, ಇಲ್ಲಿ ಥಿಯೇಟರ್ ಓನರ್, ನಿರ್ಮಾಪಕರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಪೊಲೀಸರಿಗೆ ಮಾಹಿತಿ ಕೊಡೋದೇ ಅವರು ಸರ್ಪ್ರೈಸ್ ಆಗಿ ಬರಲಿಲ್ಲ. ಸರ್ಪ್ರೈಸ್ ಯಾರಿಗೆ ಅಂತ ಹೇಳಿದ್ರೆ ಅಭಿಮಾನಿಗಳಿಗೆ. ಯಾಕಂದರೆ ಅಭಿಮಾನಿಗಳಿಗೆ ಮೊದಲೇ ಗೊತ್ತಿದ್ರೆ ಜಾಸ್ತಿ ಸಂಖ್ಯೆಯಲ್ಲಿ ಬರುವಂಥ ಅಪಾಯ ಇದ್ದೇ ಇರ್ತಿತ್ತಲ್ಲ. ಹಾಗಾಗಿ ಅಭಿಮಾನಿಗಳು ಹೇಳಿದ್ರು ಕೂಡ ಪೊಲೀಸರಿಗೆ ಮಾಹಿತಿಯನ್ನು ನಿರ್ಮಾಪಕರು ಕೊಟ್ಟಿದ್ರು ಅಂತೇಳಿ. ಅರ್ಜುನ್ ಇದ್ದಿದ್ದು 3ನೇ ಫ್ಲೋರ್ನಲ್ಲಿ, ಮಹಿಳೆ ಸತ್ತಿದ್ದು 1ನೇ ಮಹಡಿಯಲ್ಲಿ ಅಭಿಮಾನಿ ಸಾವಿಗೀಡಾಗಿರುವಂಥದ್ದು. ಇನ್ನು ಕೇಸ್ನಲ್ಲಿ ಅಲ್ಲು ಅರ್ಜುನ್ ಕೇವಲ A11, ಅವರು A1 ಅಲ್ಲ, A2 ಅಲ್ಲ, ಅವರು A11 ಆರೋಪಿ ನಂಬರ್ 11. ಅವರು 11ನೇ ಆರೋಪಿ. ಅವ್ರನ್ನ ಮಾತ್ರನೇ ಇಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂಥದ್ದು ಯಾಕೆ ಅನ್ನುವಂಥ ಪ್ರಶ್ನೆ. ಸೆಕ್ಷನ್ಗಳಿಗೂ ಅಲ್ಲು ಅರ್ಜುನ್ಗೂ ಯಾವುದೇ ಸಂಬಂಧ ಇಲ್ಲ. ಅಲ್ಲಿ ಆಗಿರತಕ್ಕಂತಹ ಸೆಕ್ಷನ್ಗಳಿಗೂ, ಆ ಘಟನೆಗೆ ಸಂಬಂಧಪಟ್ಟಂತೆ ದಾಖಲಾಗಿರುವಂಥ ಸೆಕ್ಷನ್ಗಳ ಪ್ರಕಾರವಾಗಿ ಅವರಿಗೆ 10 ವರ್ಷದವರೆಗೂ ಕೂಡ ಶಿಕ್ಷೆ ವಿಧಿಸುವಂಥ ಅವಕಾಶ ಇರುತ್ತೆ. ಆದರೆ ಇದಕ್ಕೂ ಸಂಬಂಧ ಇಲ್ಲ. ಅಲ್ಲು ಅರ್ಜುನ್ಗೂ ಸ್ವಾತಂತ್ರ್ಯದ ಹಕ್ಕಿದೆ, ಅವ್ರಿಗೂ ಕೂಡ ರೈಟ್ ಟು ಲಿಬರ್ಟಿ ಇದೆ. ಮತ್ತು ನಟ ಎಂಬ ಒಂದೇ ಕಾರಣಕ್ಕೆ ಅವರನ್ನೇ ಕಾರಣ ಮಾಡುವಂಥದ್ದು ಸರಿಯಲ್ಲ, ಅವರನ್ನೇ ಗುರಿ ಮಾಡುವಂಥದ್ದು ಸರಿಯಲ್ಲ, ಅವರೇ ಜವಾಬ್ದಾರರು ಈ ಘಟನೆಗೆಲ್ಲ ಅಂತ ಹೇಳುವಂಥದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ. ಇದರ ನಡುವೆನೇ ಇನ್ನೂ ಒಂದಷ್ಟು ವಾದ ಪ್ರತಿವಾದ ನಡೆದಿದೆ. ರ್ಯಾಲಿ ಮಾಡಿದ ಕಾರಣಕ್ಕೇ ಅಲ್ಲಿ ಸಾವಾಗಿದೆ ಅಂತೇಳಿ. ಆದರೆ ರ್ಯಾಲಿಯಲ್ಲಿ ಪೊಲೀಸರು ಕೂಡ ಇದ್ರಲ್ವಾ ಅಂತೇಳಿ, ಅಲ್ಲಿ ಅವರು ಬಂದಾಗ ಏನೇನು ನಡೀತು ಅನ್ನೋಂಥ ವಿಚಾರಕ್ಕೆ ಸಾವಿನ ಕಾರಣಕ್ಕೆ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥದ್ದನ್ನು ವಾದವನ್ನು ಪೊಲೀಸರ ಪರವಾಗಿ, ಸರ್ಕಾರದ ಪರವಾಗಿ ವಾದ ಮಾಡಿದರೆ, ಅರೆಸ್ಟ್ ಮಾಡಿದಂತಹ ವಿಧಾನವೂ ಕೂಡ ಸರಿ ಇರಲಿಲ್ಲ. ಅವರ ಬೆಡ್ರೂಮ್ವರೆಗೂ ಕೂಡ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರುವಂಥದ್ದು ಏನಿತ್ತು, ಆ ರೀತಿಯಾದಂತಹ ಆ್ಯಕ್ಟ್ ಏನಾಗಿದೆ ಅಂತೇಳಿ. ಇನ್ನು ರೇವತಿ ಕುಟುಂಬದವರು ಕೇಸನ್ನು ದಾಖಲಿಸಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ವಾದ ಆಗಿತ್ತು. ಆದರೆ ರೇವತಿ ಕುಟುಂಬಸ್ಥರು ಕೇಸ್ ವಾಪಸ್ ಪಡೆಯುವುದಕ್ಕೆ ಹೈಕೋರ್ಟ್ಗೆ ಹೋದಾಗ ನಿರ್ಧಾರವನ್ನು ಕೈಗೊಂಡಿದ್ದಾರಂತೆ. ಅದನ್ನು ಕೂಡ ಕೋರ್ಟ್ನ ಗಮನಕ್ಕೆ ತರಲಾಗಿದೆ. 14 ದಿನ ನ್ಯಾಯಾಂಗ ಬಂಧನವನ್ನು ಕೋರ್ಟ್ ವಿಧಿಸಿತ್ತು, ಸೆಷನ್ಸ್ ಕೋರ್ಟ್ ವಿಧಿಸಿತ್ತು. ಆದರೆ ಷರತ್ತುಬದ್ಧ ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡಿದೆ. ಹೀಗಾಗಿ ಜೈಲಿಗೆ ಹೋಗಿದ್ದಾರೆ, ಬಂದಿದ್ದಾರೆ ಪುಷ್ಪ ಅನ್ನುವಂಥ ರೀತಿಯಲ್ಲಿ ನಡೆದಿದೆ ಇವತ್ತು ಇಡೀ ಪ್ರಕರಣ. ಒಟ್ಟಿನಲ್ಲಿ ಒಂದು ದಿವಸದ ಮಟ್ಟಿಗಂತೂ ಬಹಳ ದೊಡ್ಡದಾದಂತಹ ಸುದ್ದಿಯಾಗಿ ಈ ವಿಚಾರ ನಡೀತು. ಆದರೆ ಮುಂದೆ ಇದು ಏನೆಲ್ಲ ತಿರುವು ಪಡೆಯುತ್ತೆ ಅಂತ ನೋಡಬೇಕಾಗಿದೆ.